ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ, ಬೆಲೆ ಏರಿಕೆಗೆ ಹೋಟೆಲ್ಗಳ ಮಾಲೀಕರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತದೆ. ಬೆಂಗಳೂರಿನ ಹೋಟೆಲ್ ಮಾಲೀಕರಾದಂಥ ರೂಪಾ ಶಾಸ್ತ್ರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೌದೆ ಒಲೆ ಉರಿಸಲಿಕ್ಕೆ ಪೊಲ್ಯೂಷನ್ ಬೋರ್ಡ್ ಅನುಮತಿ ಬೇಕು. ವಿದ್ಯುತ್ ಒಲೆ ಉರಿಸಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಬಿಲ್ ಕೂಡ ಜಾಸ್ತಿ ಆಗುತ್ತೆ, ವಿದ್ಯುತ್ ರೇಟ್ ಅಂದರೆ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದನ್ನು ಯೂಸ್ ಮಾಡಿದ್ರೂ ಕೂಡ ದೊಡ್ಡ ಹೊಡ್ತಾನೆ ಅಂತ ಹೇಳ್ತಾರೆ. ಸೌದೆ ಒಲೆ ಉರಿಸಬೇಕು ಅಂದರೆ ಅನುಮತಿ ಬೇಕು, ಪೊಲ್ಯೂಷನ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಅವರು ಪರ್ಮಿಷನನ್ನೇ ಕೊಡೋದಿಲ್ಲ. ಸೊ ಏನು ಮಾಡಬೇಕು ನಾವು ಅಂತ ಅಸಮಾಧಾನ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೋಟೆಲ್ ಮಾಲೀಕರುಗಳು. ಅದು ಬೇರೆ ರೇಟ್ ಕೂಡ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಅಸಮಾಧಾನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೂಪಾ ಶಾಸ್ತ್ರಿ ಮಾಲೀಕರನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಅವರು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾಗಿದ್ದು, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ರೇಟ್ ಜಾಸ್ತಿ ಆಗಿದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ಈಗ ತಿಂಗಳಿಗೊಂದ್ಸಲ, ಮುಂಚೆ ತಿಂಗಳಿಗೊಂದ್ಸಲ 100-105 ಈ ತರ ರೇಟ್ ಜಾಸ್ತಿ ಆಗ್ತಾ ಇತ್ತು. ಈಗ ಹಾಗಲ್ಲ, ತಿಂಗಳಿಗೆ 3 ಸಲ ಈ ಸಲ ರೇಟ್ ಜಾಸ್ತಿ ಆಗಿದೆ. ಮಾರ್ಚ್ 1ನೇ ತಾರೀಕು 1844 ರೂಪಾಯಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಈಗ ಈ ಸಲ ಅಂದ್ರೆ ಏಪ್ರಿಲ್ 1ಗೆ 2161 ರೂಪಾಯಿ, ನಮ್ಗೇನು 105 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ರು, ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ. ನಿಮ್ಗೆ ಯಾವ್ಯಾವ ರೀತಿಯ ಪ್ರಾಬ್ಲಮ್ ಆಗುತ್ತೆ ಹೋಟೆಲ್ ನಡೆಸೋದಕ್ಕೆ? ಬಿಕಾಸ್ ಆಲ್ರೆಡಿ ನಿಮ್ಗೆ ಗ್ಯಾಸು ಸಿಗ್ತಾ ಇಲ್ಲ, ಅದ್ರ ಮಧ್ಯೆ ಸಿಕ್ಕಿರುವಂತಹ ಗ್ಯಾಸ್ ನ ರೇಟ್ ಕೂಡ ಜಾಸ್ತಿ. ಸೊ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ? ಈಗ ಕಮರ್ಷಿಯಲ್ ಸಿಲಿಂಡರ್ಸ್ ಆಲ್ಮೋಸ್ಟ್ ನಮ್ಗೆ ಇವಾಗ ಆಲ್ಟರ್ನೇಟಿವ್ ಡೀಸೆಲ್ ಬರ್ತಾ ಇರೋದು. ಅದನ್ನು ನಮ್ಗೆ ಇವಾಗ ದಿನಕ್ಕೆ 2-1 ಹೀಗೆ ಬರ್ತಾ ಇದೆ. ಮುಂಚೆ ನಮ್ಗೆ ಎಷ್ಟು ಹೇಳ್ತಾರೋ ಅಷ್ಟು ಕೊಡ್ತಾ ಇದ್ರು. ಈಗ ಕಾರ್ಮಿಕರನ್ನ ಮೇಂಟೈನ್ ಮಾಡಬೇಕು, ಹೋಟೆಲ್ ಅನ್ನ ಮೇಂಟೈನ್ ಮಾಡಬೇಕು, ವಿದ್ಯುತ್ ದರ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕು. ಪರ್ಯಾಯ ವ್ಯವಸ್ಥೆ ಅಂತ ಹೋದ್ರೆ ನೀವು ಬಾಯ್ಲರ್ ಗಳೆಲ್ಲ ಎಲೆಕ್ಟ್ರಿಕಲ್ ತಗೊಂಡ್ರೆ ಅಲ್ಲೂ ರೇಟ್ ಜಾಸ್ತಿ, ವಿದ್ಯುತ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಎಷ್ಟು ಕಷ್ಟ ಆಗ್ತಾ ಇದೆ? ಈಗ ಪರ್ಯಾಯ ಇಂಧನ ವ್ಯವಸ್ಥೆ ಅಂತ ಹೋದಾಗ ಸೌದೆ ಒಲೆನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಈ ಬ್ಯಾಂಗ್ಳೂರ್ ಮಹಾನಗರದಲ್ಲಿ ಸೌದೆ ಒಲೆಯನ್ನ ಮಾಡುವಂತಷ್ಟು ಈಸಿ ಇಲ್ಲ. ನಾವು ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅದಕ್ಕೆ ಒಂದು ಪರ್ಮಿಷನ್ ಸ್ಪೆಷಲ್ ಆಗಿ ತಗೋಬೇಕಾಗುತ್ತೆ. ಆಮೇಲೆ ಹೊಗೆ, ಈ ತರ ನಮ್ಮಂತಹ ರೆಸ್ಟೋರೆಂಟ್ಗಳಲ್ಲಿ ಸೌದೆ ಒಲೆ ಮಾಡಕ್ ಆಗೋ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಹೊಗೆ ಎಲ್ಲ ಕಟ್ಕೊಂಡು ಕಸ್ಟಮರ್ಗೂ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇಂಡಕ್ಷನ್ ಸ್ಟವ್ ಅಂತ ಹೋಗಕ್ ಹೋದ್ರೆ ಒಂದೊಂದು ಸಣ್ಣ ಒಂದು ಒಲೆ ತಗೋಬೇಕಂದ್ರೆ 2 ಲಕ್ಷದಿಂದ ಸ್ಟಾರ್ಟ್ ಆಗುವಂತದ್ದು ಇಂಡಕ್ಷನ್ ಒಲೆಗಳು. ಆಮೇಲೆ ಎಲೆಕ್ಟ್ರಿಕ್ ಅಂತ ಹೋದ್ರೆ ನಮ್ಗೆ ಇಲ್ಲಿ ಪರ್ಮಿಷನ್ ಇಲ್ಲ, 15 kV ಅಷ್ಟೇ ಇರುತ್ತೆ ನಮ್ದೆಲ್ಲ. ಈಗ ಅದನ್ನ ನೆಕ್ಸ್ಟ್ ನಾವು ಅದನ್ನ ಪರ್ಮಿಷನ್ ತಗೊಂಡು ಅದನ್ನ ಜಾಸ್ತಿ ಮಾಡ್ಕೊಂಡು ಮತ್ತೆ ಎಲೆಕ್ಟ್ರಿಕ್ ಇಂಧನಗಳನ್ನ ಬಳಸುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ದಯವಿಟ್ಟು ನೀವು LPG ಅನ್ನ ನಮ್ಗೆ ದಯವಿಟ್ಟು ಕರೆಕ್ಟ್ ಆಗಿ ಡೈಲಿ ನಮ್ಗೆ ಮುಂಚೆ ಕೊಡ್ತಾ ಇದ್ರಿ, ಅದೇ ರೀತಿ ಕೊಡ್ಬೇಕಂತ ಮಾನ್ಯ ಸಚಿವರಲ್ಲೇ ನಮ್ಮ ಮನವಿ ಮಾಡ್ತೀನಿ. ಲಾಸ್ ಯಾವ ತರ ಆಗಿದೆ, ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಮೊದಲಿಗೂ ಈಗ ಕಂಪೇರ್ ಮಾಡಿದ್ರೆ? ಸುಮಾರು ಇವಾಗ 30-40% ಲಾಸ್ ಇದೆ ಮ್ಯಾಮ್ ಇವತ್ತು. ಯಾಕಂತಂದ್ರೆ ಜನಗಳು ಓಡಾಟ ಇಲ್ಲ, ಎಲ್ಲ ಹೋಟ್ಲುಗಳು ಕ್ಲೋಸ್ ಇದೆ ಅಂತಾನೆ ಇವತ್ತು ಜನಗಳು ಬೀದಿಗೆ ಇಳಿತಾ ಇಲ್ಲ ಇವತ್ತು. ಮತ್ತೆ ಹೋಗ್ತಾ ಹೋಗ್ತಾ ದಿನ ನಮ್ಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋದು ದಿನಕ್ಕೆ. ಈಗ ಅದನ್ನ ಜಾಸ್ತಿ ತಗೋಬೇಕಂದ್ರೆ ಅಫ್ಕೋರ್ಸ್ ನಾನು ಕಾಳಸಂತೆಯಲ್ಲಿ ಹೋಗ್ಬೇಕಾಗತ್ತೆ. 5600, 7000, 8000 ಅವ್ರು ಹೇಳಿದೆ ಬೆಲೆ, ಆತರ ಆಗ್ಬಿಟ್ಟಿದೆ ಇವತ್ತು. ಇದಿಷ್ಟು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಹೋಟೆಲ್ ತಿಂಡಿ ತಿನಿಸುಗಳ ದರ ಏರಿಕೆ ಆಗುತ್ತಾ? ದರ ಏರಿಕೆ ನಿರ್ಧಾರ ಹೋಟೆಲ್ ಮಾಲೀಕರಿಗೆ ಬಿಟ್ಟಿದ್ದು ಅಂತ ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ 145 ರೂಪಾಯಿ ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ 202 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ 150 ರೂಪಾಯಿ ಡಿಸ್ಕೌಂಟನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ 497 ರೂಪಾಯಿ ಗ್ಯಾಸಿಗೆ ಹೆಚ್ಚು ಕೊಡಬೇಕಾಗಿದೆ. ಇದಲ್ಲದೆ ಈ ತಿಂಗಳಿನಲ್ಲಿ ನೀರಿನ ಬೆಲೆ, ವಿದ್ಯುತ್ ಬೆಲೆ, ಸಂಬಳ, ಬಿಲ್ಡಿಂಗ್ ಬಾಡಿಗೆ ಮುಂತಾದವುಗಳು ಕೂಡ ಹೆಚ್ಚಲಿದೆ. ಅದರ ಜೊತೆಗೆ ಗಾರ್ಬೇಜಿಗೆ 1 kgಗೆ 12 ರೂಪಾಯಿ ನಾವು ಕೊಡಬೇಕಾಗಿ ಪರಿಸ್ಥಿತಿ ಬಂದಿರುತ್ತದೆ. ಹೀಗಿದ್ದರೂ ನಮ್ಮ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚುವರಿ ಮಾಡುವಂಥ ನಿರ್ಧಾರ ಆ ಹೋಟೆಲ್ ಮಾಲೀಕರಿಗೆ ಬಿಟ್ಟಿರುತ್ತೇವೆ. ಅವರು ಅವರ ಲಾಭ ನಷ್ಟವನ್ನು ನೋಡಿ ಬೆಲೆಯನ್ನು ನಿರ್ಧರಿಸಿ. ಪ್ರಮುಖ ಪ್ರವಾಸಿ ತಾಣ ಮೈಸೂರಿನಲ್ಲಿ ಗ್ಯಾಸ್ ಬಿಸಿ, ಕಮರ್ಷಿಯಲ್ ರೇಟ್ ಹೆಚ್ಚಳ ಆಗಿರೋದ್ರಿಂದ ಹೋಟೆಲ್ಗಳಲ್ಲಿ ಬೆಲೆ ಏರಿಕೆ ಸಾಧ್ಯತೆ ಇದೆ. ಪ್ರವಾಸಿಗರಿಗೆ ತಟ್ಟಲಿದೆ ಬೆಲೆ ಏರಿಕೆಯ ಬಿಸಿ. ಎಲ್ಲ ಕಡೆನೂ ಕೂಡ ಬೆಲೆ ಏರಿಕೆ ಬಿಸಿ, ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ.
ಸಹಜವಾಗಿ ಈ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ತಿಂಡಿ ಊಟ ರೇಟನ್ನು ಅದನ್ನು ಕೂಡ ಜಾಸ್ತಿ ಮಾಡೇ ಮಾಡ್ತಾರೆ.